ಟಾಟಾ, ಗುಡ್ ಬಾಯ್, ಟೇಕ್ ಕೇರ್. ಮತ್ತು ನನ್ನ ಹಳಿ ಚಾಳಿ ನ್ಯೂ ಇಯರ್ ರೆಸೊಲ್ಯೂಷನ್ ಏನು ತೊಗೋರಿ ಅಂತಂದ್ರೆ ಯಾರ ಸಂಬಂಧ ನೀವು ಯಾರಿಗೂ ವೇಟ್ ಮಾಡಕ್ಕೆ ಹೋಗ್ಬೇಡ್ರಿ. ಕೋಡ್ ಒಳಗೆ ರೆಸೊಲ್ಯೂಷನ್ಸ್ ತೊಗೋದು ಬೇಡ, ಮಾರ್ಚ್ ಹಿಡ್ಕೊಂಡು ಸ್ಟಾರ್ಟ್ ಮಾಡೋದು ರೆಸೊಲ್ಯೂಷನ್ಸ್. ಹೌದಾ? ಇದೆಂತ ಡೌನ್ಫಾಲ್ ಬ್ರೋ, ನಾ ಇದ್ರ ಭಾಳ ಎಂಜಾಯ್ಮೆಂಟ್ ಮಾಡತ್ತೀನಿ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವಿಶಿಂಗ್ ಯು ಅ ಹ್ಯಾಪಿಯೆಸ್ಟ್ ನ್ಯೂ ಇಯರ್. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಬಟ್ ನೈಸ್ಟ್ ನ್ಯೂ ಇಯರ್ ಅಂತ ಅನಾತೀನಿ, ವಿಶ್ ಮಾಡತ್ತೀನಿ. ನಿಮಗೂ ಎಲ್ಲರೂ ವಿಶ್ ಮಾಡತ್ತಿರ್ತಾರ. ಬಟ್ ನಮ್ಮ ಮನ್ಯಾಗ ಇನ್ನೂ ಹ್ಯಾಪಿ ನ್ಯೂ ಇಯರ್ ಆಗಿಲ್ಲ. ಯಾಕಂತಂದ್ರೆ ನಮ್ಮ ಮನ್ಯಾಗ ಇನ್ನೂ ಹಳಿ ಕ್ಯಾಲೆಂಡ್ರ್ ಐತಿ ಬ್ರೋ. ಹಳಿ ಕ್ಯಾಲೆಂಡರ್ ಡಿಸೆಂಬರ್ ಮಂಗಳವಾರ 31ನೇ ತಾರೀಕು ಐತಿ. ಬುಧವಾರ 1ನೇ ತಾರೀಕು 2025 ಬಂದೇ ಇಲ್ಲ. ಯಾಕಂತಂದ್ರೆ ನಾ ಹೋಗಿ ತೊಗೊಂಬಂದಿಲ್ಕ ಗಾಂಧಿ ಚೌಕಿಗೆ ಹೋಗಿ. ಯಾಕೆ ಹೋಗಿಲ್ಲ ಅಂತಂದ್ರೆ ನೀನು ಊರಿಗೆ ಹೋಗಿದ್ದೆ. ಊರಿಂದ ಬರೋ ಪುರ್ಸತ್ಗಿಲ್ದ ನಾ ಒಂದು ದೊಡ್ಡ ಕಾರ್ಯಕ್ರಮ ಮಾಡೀನಿ ಬ್ರೋ. ನನ್ನ ಪರಂಪರೆನ ಮುಂದುವರ್ಸ್ಕೊಂಡು ಹೋಗ್ಬೇಕಲ್ಲ. ಸೊ ಪರಂಪರೆ ಏನಂತಂದ್ರೆ ತಟ್ಟು ಹಾಕಿಸ್ಕೋ ಕಾರ್ಯಕ್ರಮ. ಇದು ನ್ಯೂಟನ್ನ 5th ಲಾ ಐತಿ. ನಾವು ಎಷ್ಟೇ ಟ್ರೈ ಮಾಡಿದ್ರು ತಟ್ಟು ಹಾಕಿಸ್ಕೋಬಾರ್ದು ಅಂತೇಳಿ. ಬಟ್ ಇಡೀ ವಿಶ್ವ, ಇಡೀ ಜಗತ್, ಇಡೀ ಬ್ರಹ್ಮಾಂಡ ನಮ್ಗೆ ಹೆಂಗಾರ ತಟ್ಟು ಹಾಕಿಸಿ ನಿಂದಿರ್ತದೆ. ಹಾಗೆ ಇಷ್ಟೆಲ್ಲ ಮಾಡ್ಕೊಂಡು ನಂದು 2025 ನ್ಯೂ ಇಯರ್ ರೆಸೊಲ್ಯೂಷನ್ ತೊಗೊಂಡಿನಿ. ಸೊ ನಮ್ಮ ನ್ಯೂ ಇಯರ್ ರೆಸೊಲ್ಯೂಷನ್ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ ಕೇಸ್ ಏನಾದರೂ ನಮ್ಮ ಚಾನಲ್ದಾಗ ಹೊಸದಾಗಿದ್ರಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆತಂದ್ರೆ ಪ್ಲೀಸ್ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಇಷ್ಟೇ ಮಾಡ್ಬೋದು. ಇದಕ್ಕಿಂತ ಹೆಚ್ಚು ಏನು ಮಾಡೋದು ಅಂತ ಹೇಳಿ ನನಗೂ ಅಷ್ಟು ಗೊತ್ತಿಲ್ಲ. ಇನ್ ಕೇಸ್ ಇದಕ್ಕಿಂತ ಹೆಚ್ಚು ಏನಾದ್ರು ಮಾಡೋದಿತ್ತು ಅಂದ್ರೆ ಮಾಡಿರಿ ನೀವು. ನಾವೆಲ್ಲರೂ ಸ್ಕೂಲ್ ಫ್ರೆಂಡ್ಸ್ ಎಲ್ಲರೂ ಪಾರ್ಟಿ ಮಾಡ್ಬೇಕಂತ ಹೇಳಿ ಹೋಗಿದ್ವಿ. ಇಲ್ಲಿಂದೇ ನಮ್ಮ ತಟ್ಟು ಹಾಕಿಸ್ಕೋ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ಅಲ್ಲಿ ಹೋದಾದ್ಮ್ಯಾಗ ನಾವು 2 ಸೂಪ್ ತೊಗೊಂಡ್ವಿ, ಒಂದು ರೈಸ್ ತೊಗೊಂಡ್ವಿ, ಒಂದು ಮಂಚೂರಿ ತೊಗೊಂಡ್ವಿ. ಇದು ಎಲ್ಲಾದ್ರೂ ಬಿಲ್ ಎಷ್ಟಾಗ್ಬೋದು, ಭಾಳ ಮಾಡಿ ಅಷ್ಟೆಷ್ಟು ಆಗ್ಬೋದು ಅಂತ ಹೇಳಿ ನೀವು ತಿಳ್ಕೊಂಡಿರಿ ಬ್ರೋ. ಇಲ್ಲ, ಇದರೆಲ್ಲದ್ರ ಬಿಲ್ 1000 ಮ್ಯಾಗ ಹೋದ್ ಬ್ರೋ. 1000 ಮ್ಯಾಗ ಹೋದಿದ್ರ ಬಿಲ್ಲ. ಐತೋ ಇಲ್ಲೋ 1000 ರೂಪಾಯಿದಾಗ ನಾವು ಹೆಂಗೆ ಬೇಕಾದಂಗೆ ಊಟ ಮಾಡಿ ಬರ್ತಿದೀವಿ ಬ್ರೋ. ತಟ್ಟು ಹಾಕಿಸ್ಕೋ ಕಾರ್ಯಕ್ರಮ ನಮ್ಮ 2024 ಏನು ಸ್ಟಾರ್ಟ್ ಮಾಡಿದ್ದಿಲ್ಲ, ಹೆಂಗಾದ್ರೂ ಎಂಡ್ ಆಗಬೇಕಿಲ್ಲ. ಸೊ ಹಿಂಗೆ ಎಂಡ್ ಆಗಿಬಿಟ್ಟು ಡಿಸೆಂಬರ್ 31 ಒಳಗೆ. ಸೊ ಇದೇ ರೀತಿ ನಾ ಮುಂದೆ ತಟ್ಟು ಹಾಕಿಸ್ಕೋ ಕಾರ್ಯಕ್ರಮ ಕಂಟಿನ್ಯೂ ಮಾಡಬಾರ್ದು ಅಂತ ಹೇಳಿ ರೆಸೊಲ್ಯೂಷನ್ ಹಾಕೊಂಡಿದ್ದೀನಿ. ಎಷ್ಟು ಮಟ್ಟಿಗೆ ಅದು ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳಿ ನನಗೂ ಗೊತ್ತಿಲ್ಲ. ಸೊ ಇಷ್ಟು ತಟ್ಟು ಹಾಕಿಸ್ಕೋ ಕಾರ್ಯಕ್ರಮ ಆದ್ಮೇಲೆ ಡೈರೆಕ್ಟ್ ನಾ ಮನೆಗೆ ಬಂದೆ. ಡೈರೆಕ್ಟ್ ಮನೆಗೆ ಬಂದ ನಾನು 2024 ರೀಕ್ಯಾಪ್ ಮಾಡ್ಕೊಂಡೆ. ಈ 2024 ಒಳಗೆ ನನ್ನ ಬೆಸ್ಟ್ ಮೂಮೆಂಟ್ ಯಾವ, ವರ್ಸ್ಟ್ ಮೂಮೆಂಟ್ ಯಾವ, ಮತ್ತು ಏನೇನು ಮಾಡೀನಿ ಎಲ್ಲ ಮಂತ್ ವೈಸ್ ಎಲ್ಲ ನಾ ರಿವೈಸ್ ಮಾಡ್ಕೋತ ಹೋದೆ. ರಿವೈಸ್ ಮಾಡ್ಕೋದು ಹೋಗೋ ಟೈಮ್ ಒಳಗೆ ಒಂದೊಂದು ಚಲೋ ಘಟನೆಗಳಾಗ್ಯಾವ, ಒಂದೊಂದು ಕೆಟ್ಟ ಘಟನೆಗಳಾಗ್ಯಾವ. ಸೊ ನಾ ವಿಶ್ ಮಾಡ್ತೀನಿ ಇವೆಲ್ಲ ಚಲೋ ಘಟನೆಗಳು ಇನ್ನಷ್ಟು ಚಲೋ ಆಗಲಿ ನನ್ನ ಲೈಫ್ ಒಳಗೆ ಮುಂದೆ ಅಂತ ಹೇಳಿ. ಮತ್ತು ಇವು ಕೆಟ್ಟ ಘಟನೆಗಳು ಹಿಂಗೆ ಎಲ್ಲ ಹೋಗ್ಬಿಟ್ಬಿಡ್ಲಿ, ಇದನ್ನೇ ನಾನು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ಬಾರ್ದು ಅಂತ ಹೇಳಿ. ಈ ಇಯರ್ ಒಳಗೆ ಏನು ಕಲ್ತಿನಿಲ್ಲ ಅದನ್ನೂ ಮುಂದೆ ಇಂಪ್ಲಿಮೆಂಟ್ ಮಾಡ್ಕೋಬೇಕಂತ ಹೇಳಿ ಇಷ್ಟಪಡ್ತೀನಿ. ಬಟ್ ಅದು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಹೇಳಿ ನನಗೆ ಗೊತ್ತಿಲ್ಲ. ಯಾಕಂತಂದ್ರೆ ಆಫ್ಟರ್ ಆಲ್ ನಾವು ಏನು ಮೊದಲೇ ಹಿಡ್ಕೊಂಡು ಮಾಡ್ಕೊಂಡು ಬಂದಿರ್ತೀವಲ್ಲ ಅದನ್ನೇ ಮಾಡ್ಕೊತ ಹೋಗ್ತೀವಿ ಎಷ್ಟಾದ್ರೂ. ಯಾಕಂದ್ರೆ ಹುಟ್ಟು ಹುಣ ಸುಟ್ಟರೂ ಹೋಗುವುದಿಲ್ಲ, ಇದು ನಮ್ಮ ಗಾದೆ ವಾಕ್ಯ. ಸೊ ಬರ್ರಿ ನಂದು ನ್ಯೂ ಇಯರ್ ರೆಸೊಲ್ಯೂಷನ್, ಫಸ್ಟ್ ರೆಸೊಲ್ಯೂಷನ್ ಕೇಳಬೇಕಂತಂದ್ರೆ ಹೇಳ್ತೀನಿ ಕೇಳ್ರಿ. ಸೊ ನಾನು 2024 ಇಯರ್ ಹೆಂಗಾಗಿತ್ತು ಅಂದ್ರೆ ಭಾಳ ಡೌನ್ಫಾಲ್ ಇಯರ್ ಆಗಿಬಿಟ್ಟಿತ್ತು. ಬಟ್ ನನಗೆ ಹೆಂಗೆ ಅನ್ಸತ್ತಿತ್ತು ಅಂದ್ರೆ ಇದೆಂತ ಡೌನ್ಫಾಲ್ ಬ್ರೋ, ನಾ ಇದ್ರ ಭಾಳ ಎಂಜಾಯ್ಮೆಂಟ್ ಮಾಡತ್ತೀನಿ. ಸೊ ಇನ್ ಕೇಸ್ ನಾನು 2025 ಒಳಗೂ ಡೌನ್ಫಾಲ್ ಬಂತಂತ ತಿಳ್ಕೊ, ಇಟ್ಸ್ ಓಕೆ, ವೆಲ್ಕಮ್ ಬ್ರೋ, ವೆಲ್ಕಮ್. ನಾ ಇದ್ರಾಗೂ ಎಂಜಾಯ್ಮೆಂಟ್ ಮಾಡ್ತೀನಿ. ಆ್ಯಂಡ್ ಈ ಇಯರ್ ನಾ ಒಂದಿಟ್ಟು ರೊಕ್ಕ ಗೋಳೆ ಮಾಡ್ಬೇಕಂದ್ರೆ ಪ್ಲ್ಯಾನ್ ಮಾಡಿ. ರೊಕ್ಕ ಯಾವ ರೇಂಜಿಗೆ ಗೋಳೆ ಮಾಡ್ಬೇಕಂತಂದ್ರೆ ರೊಕ್ಕ ಮಾತಾಡೋಕೆ ಸ್ಟಾರ್ಟ್ ಮಾಡ್ಬೇಕು, ಆ ರೇಂಜಿಗೆ ರೊಕ್ಕ ಗೋಳೆ ಮಾಡ್ಬೇಕಂತ ಪ್ಲ್ಯಾನ್ ಮಾಡೀನಿ. ಬಟ್ ನನ್ನ ರೊಕ್ಕ ಏನು ಮಾತಾಡ್ತದ ಅಂತಂದರೆ, ಅಣ್ಣ ಹೋಗಿ ಬರ್ತೀನಿ, ಟಾಟಾ ಬಾಯ್ ಬಾಯ್, ಟಾಟಾ ಬಾಯ್ ಬಾಯ್ ಅನ್ನೋದೊಂದು ಬಿಟ್ರೆ ರೊಕ್ಕ ಮತ್ತೇನು ಮಾತಾಡಂಗಿಲ್ಲ. ಸೊ ನಾನು ನ್ಯೂ ಇಯರ್ ರೆಸೊಲ್ಯೂಷನ್ ತೊಗೋಬೇಕಂತೀನಿ. ಮತ್ತು ನಾಳೆ ನೋಡೋಣ ಅಂತೀನಿ. ಇನ್ ಕೇಸ್ ನಾನು ನ್ಯೂ ಇಯರ್ ರೆಸೊಲ್ಯೂಷನ್ ತೊಗೊಂಡ್ರು ಹಾರ್ಡ್ಲಿ 1 ವೀಕ್, 1 ವಾರ ಅಟ್ಟಿನ ಫಾಲೋ ಮಾಡ್ತೀನಿ. 1 ವಾರ ಆಗಿ 2ನೇ ದಿನ ಬಂತಂತ ತಿಳ್ಕೊ, ನೋ ಬ್ರೋ, ಟಾಟಾ, ಗುಡ್ ಬಾಯ್, ಟೇಕ್ ಕೇರ್. ಮತ್ತು ನನ್ನ ಹಳಿ ಚಾಳಿ ನಾ ಏನಂತೀನಿ ಬ್ರೋ, ಈ ರೆಸೊಲ್ಯೂಷನ್ ತೊಗೋದೈತ್ಲ, ಇದನ್ನ 1-2 ತಿಂಗಳು ಮುಂದೆ ಹಾಕೋಣ. ಮೀನ್ಸ್ ಜನವರಿ ಫೆಬ್ರವರಿ ಬೇಡ, ಮಾರ್ಚ್ ಹಿಡ್ಕೊಂಡು ಸ್ಟಾರ್ಟ್ ಮಾಡೋಣ. ಯಾಕಂದ್ರೆ ಜನವರಿ ಫೆಬ್ರವರಿ ಭಾಳ ಕೋಲ್ಡ್ ಐತಿ. ಸೊ ಅದಕ್ಕೆ ಈ ಕೋಲ್ಡ್ ಒಳಗೆ ರೆಸೊಲ್ಯೂಷನ್ಸ್ ತೊಗೋದು ಬೇಡ, ಮಾರ್ಚ್ ಹಿಡ್ಕೊಂಡು ಸ್ಟಾರ್ಟ್ ಮಾಡೋಣ ರೆಸೊಲ್ಯೂಷನ್ಸ್. ಹೌದಾ ಜನವರಿ ಫೆಬ್ರವರಿ ರೆಸೊಲ್ಯೂಷನ್ಸ್ ತೊಗೋದು ಬೇಡ ಕೋಲ್ಡ್ ಒಳಗೆ. ನಾನು ನಿಮ್ಗೊಂದು ಮಾತು ಕೇಳ್ತೀನಿ, ಈಸ್ ಇಟ್ ರಿಯಲಿ ಅ ನ್ಯೂ ಇಯರ್? ಯಾಕಂದ್ರೆ ನೀವು ನಿಮ್ದು ಹಳಿ ಶೋಣಿ ಇನ್ನಾದರೂ ವರ್ಷ ಅದು ಏನಾದರೂ ಹಾಗೆ ಕಂಟಿನ್ಯೂ ಮಾಡ್ತೀರಿ. ನಿಮ್ದು ಹಳಿ ಚಾಲಿನೇ ಏನಾದರೂ ಕಂಟಿನ್ಯೂ ಮಾಡ್ತೀರಿ, ನಿಮ್ದು ಹಳಿ ರೂಢಿನೇ ಏನಾದರೂ ಕಂಟಿನ್ಯೂ ಮಾಡ್ತೀರಿ. ಮತ್ತು ಇದು ಎಲ್ಲಿ ನ್ಯೂ ರೆಸೊಲ್ಯೂಷನ್ ಒಳಗೆ ಬರುತ್ತೆ ಬ್ರೋ, ಇದು ಎಲ್ಲಿ ನ್ಯೂ ರೆಸೊಲ್ಯೂಷನ್ ಒಳಗೆ ಬರುತ್ತೆ. ಸೊ ಪ್ಲೀಸ್ ಡೋಂಟ್ ಸೇ ಎನಿ ನ್ಯೂ ಇಯರ್ ನ್ಯೂ ರೆಸೊಲ್ಯೂಷನ್ ಬ್ರೋ. ತಿರುಗಿ 2025 ಅಂತ
ನಾ ಇನ್ನು 2024 ಒಳಗೆ ತೊಗೊಂಡಿದ್ದ ರೆಸಲ್ಯೂಷನ್ಸ್ ಬ್ರೋ. 2024 ಇನ್ನು 2022 ಒಳಗೆ ತೊಗೊಂಡಿದ್ದ ರೆಸಲ್ಯೂಷನ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ. 2020 ಒಳಗೆ ತೊಗೊಂಡಿದ್ದು ಇನ್ನೂ ರೆಸಲ್ಯೂಷನ್ಸ್ ಕಂಪ್ಲೀಟ್ ಆಗಿಲ್ಲ. ಮತ್ತು ಇದೇನು ಹೊಸ ರೆಸಲ್ಯೂಷನ್ ತೊಗೊಳ್ಳಿ, ಅವು ಕಂಪ್ಲೀಟ್ ಮಾಡಿ ಬ್ರೋ, ಅವು ಕಂಪ್ಲೀಟ್ ಮಾಡಿ ಒಂದು ಸ್ವಲ್ಪ. ಇದು ಹೊಸ ತೊಗೊಳೋದೆ ಅಂತ ಮೊದಲು ಇದ್ದಿದ್ದು ಸಾಲ ಕಂಪ್ಲೀಟ್ ಮಾಡಿ ಹೊಸ ಸಾಲ ತೊಗೊಳಕ್ಕೆ ನಿಂತಾನೆ ನೀವು. ಸೊ ನಾವಿಷ್ಟ ನ್ಯೂ ಇಯರ್, ನ್ಯೂ ಡೇ, ನ್ಯೂ ಥಾಟ್, ನ್ಯೂ ಅಂತೆಲ್ಲ ಮೆನ್ಷನ್ ಮಾಡ್ತೀವಿ. ಬಟ್ ನಾವು ಇನ್ನೂ ಓಲ್ಡ್ ಇಯರ್ ಒಳಗೆ ಇರ್ತೀವಿ. ಬೇಕಾದ್ರೆ ನೀವು ನಿಮ್ಮ ಬುಕ್ ಚೆಕ್ ಮಾಡಿರಿ. ನೀವು ತಿರುಗಿ ಫೆಬ್ರವರಿ ಬಂದಿರ್ತದೆ, ನೀವು ಇನ್ನೂ ಓಲ್ಡ್ ಇಯರ್ದೇ ಮೆನ್ಷನ್ ಮಾಡ್ತಿರ್ತೀರಿ 2024. ತಿರುಗಿ 2025 ಬಂದಿರ್ತದೆ ಬ್ರೋ, ಫೆಬ್ರವರಿ ಎಂಡಿಗೂ ಬಂದಿರ್ತದೆ. ಇನ್ನೂ 2024 ಒಳಗೆ ಇರ್ತೀರಿ ನೀವು. ನಿಮ್ಮ ಕೂಡ ಅಂದ್ರೆ ಹಿಂಗಾಗದೇನು? ನನಗೆ ಕೂಡ ಅಂತೂ ಭಾಳ ಆಗತ್ತೆ ಬ್ರೋ. ನೀವಿನ್ನ ಫೆಬ್ರವರಿ ಮಾರ್ಚ್ಗೆ ಹೋದ್ರೆ ನಾ ಡಿಸೆಂಬರ್ಗೆ ಹೋಗಿರ್ತೀನಿ, ಆದ್ರೂ ನಾನು 2024 ಒಳಗೆ ಇರ್ತೀನಿ. ಸೊ ಎಲ್ಲರೂ ನನ್ನ ಪ್ರಕಾರ ಈ ನ್ಯೂ ಇಯರ್ ರೆಸಲ್ಯೂಷನ್ ಏನು ತೊಗೋರಿ ಅಂತಂದ್ರೆ, ಯಾರ ಸಂಬಂಧ ನೀವು ಯಾರಿಗೂ ವೇಟ್ ಮಾಡೋಕೆ ಹೋಗ್ಬೇಡ್ರಿ. ಯಾರ ಸಂಬಂಧ ನೀವು ಯಾರು ವೇಟ್ ಮಾಡೋದು, ಕೂಡೋದು, ನಿಂದ್ರೋದು ಮಾಡೋಕೆ ಹೋಗ್ಬೇಡ್ರಿ. ಯಾಕಂತಂದರೆ ಕೂಡೋದ್ರು ನಿಂದ್ರೋದ್ರಿಂದ ನಿಮಗೆ ತ್ರಾಸು, ವೇಟ್ ಮಾಡೋದ್ರಿಂದ ನಿಮಗೆ ತ್ರಾಸು. ಅದ್ರ ಬದಲು ನೀವು ಏನು ಮಾಡ್ದಂತಂದ್ರೆ ಸೀದಾ ಹೋಗಿ ಮಕ್ಕೋರಿ ಬ್ರೋ, ಮಕ್ಕೋರಿ. ನಿದ್ದೆ ಆಗ್ತದ. ವೇಟ್ ಮಾಡೋದ್ರಿಂದ ತ್ರಾಸೆ ಆಗ್ತದ ಹೊರತಾಗಿ ಮಕ್ಕೋರಿ, ಆರಾಮ್ ನಿದ್ದೆ ಆಗ್ತದ. ನೋಡ್ರಿ, ನಮ್ಮ ಮನ್ಯಾಗ ನ್ಯೂ ಇಯರ್ ಬಂತಿನ, ನಮ್ಮ ಮನ್ಯಾಗ ನ್ಯೂ ಇಯರ್ದ ನ್ಯೂ ಕ್ಯಾಲೆಂಡರ್ ಬಂದಿಲ್ಲ ಜನವರಿದ. ಹೋಗಿ ತೊಗೊಂಬರ್ಬೇಕಿದ್ದು, ತೊಗೊಂಬರೋದಾಗಿಲ್ಲ. ಇನ್ ಕೇಸ್ ನಾವೇನಾದರೂ ತೊಗೊಂಬರೋದು ಲೇಟ್ ಮಾಡಿದ್ರು ಇದಕ್ಕೆ ಸೆಕೆಂಡ್ ಆಪ್ಷನು ಇಟ್ಟಿವಿ ನಾವು. ಏನಂತಂದರೆ ನ್ಯೂ ಇಯರ್ದ ನ್ಯೂ ಡೇ 1ನೇ ತಾರೀಕು ಯಾವಾಗ ಬರ್ತದೆ? ಬುಧವಾರ ಬರ್ತದೆ. ನಮ್ದು ಇದು ಹಳಿ ಕ್ಯಾಲೆಂಡರ್ ಒಳಗೆ ಬುಧವಾರ 1ನೇ ತಾರೀಕು ಯಾವಾಗಿಂದ ಹಿಡ್ಕೊಂಡು ಸ್ಟಾರ್ಟ್ ಆಗುತ್ತಲ್ಲ ಅದು ಕ್ಯಾಲೆಂಡರ್ ತಿರುಗಿಸಿಡ್ತೀನಿ. ನಾ ಇನ್ನೂ ನೋಡಿಲ್ಲ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿ. ಇನ್ ಕೇಸ್ ನಂಗೆ ಏನಾದ್ರು ಕ್ಯಾಲೆಂಡರ್ ತರೋದು ಲೇಟ್ ಆತಂತಂದರೆ ಹಿಂಗೆ ಮಾಡ್ತೀನಿ. ಇನ್ ಕೇಸ್ ನಿಮ್ಮ ಮನ್ಯಾಗೂ ಏನಾದ್ರು ಕ್ಯಾಲೆಂಡರ್ ತರೋದು ಲೇಟ್ ಆದ್ರೆ ನೀವು ಇದನ್ನು ಟ್ರಿಕ್ ಯೂಸ್ ಮಾಡ್ಬೋದು. ಬುಧವಾರ 1ನೇ ತಾರೀಕು ಯಾವಾಗ ಆಗುತ್ತೆ ನೋಡ್ರಿ, ಅದು ಕ್ಯಾಲೆಂಡರ್ ಓಪನ್ ಮಾಡಿ ಇಟ್ಬಿಡ್ರಿ ಅಷ್ಟೇ. ನಾ ಅಷ್ಟೇ ಮಾಡ್ತೀನಿ. ಸೊ ಇಷ್ಟೆಲ್ಲ ನೋಡಿದಾದ್ಮ್ಯಾಗ ಮೈ ನ್ಯೂ ಇಯರ್ ರೆಸಲ್ಯೂಷನ್ ಈಸ್ ನಾಟ್ ಮೇಕಿಂಗ್ ಎನಿ ನ್ಯೂ ರೆಸಲ್ಯೂಷನ್ಸ್ ಬಿಕಾಸ್ ಐ ಆಮ್ ನಾಟ್ ಏಬಲ್ ಟು ಫಾಲೋ ದ್ಯಾಟ್ ಆಲ್. ಇಷ್ಟಂತೂ ಗೊತ್ತಾಗ್ಬಿಟ್ಟದ ನಾನು ಬ್ರೋ, ಇಷ್ಟಂತೂ ಗೊತ್ತಾಗ್ಬಿಟ್ಟದ. ಥ್ಯಾಂಕ್ ಯು ಗೈಸ್, ನಂದು ವಿಡಿಯೋ ಇಷ್ಟೋ ತನಕ ಕಂಟಿನ್ಯೂ ಮಾಡಿದ್ದಕ್ಕೆ. ಇನ್ ಕೇಸ್ ನಿಮ್ಗೆ ಏನಾದರೂ ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋನ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆ ಯಾರು ರೆಸಲ್ಯೂಷನ್ಸ್ ತೊಗೋಬೇಕಂತ ಹೇಳಿ ಪ್ಲ್ಯಾನ್ ಮಾಡ್ಯಾರಲ್ಲ. ಬಟ್ ಜೋಕ್ಸ್ ಅಪಾರ್ಟ್, ಇನ್ ಕೇಸ್ ನೀವು ಏನಾದರೂ ರೆಸಲ್ಯೂಷನ್ಸ್ ತೊಗೊಂಡಿದ್ದಂದ್ರೆ ಪ್ಲೀಸ್ ಅದ್ರ ಮ್ಯಾಗ ವರ್ಕ್ ಮಾಡಿರಿ. ನಾನು ನನ್ನ ರೆಸಲ್ಯೂಷನ್ಸ್ ಮ್ಯಾಗ ನಾ ಈ ಸಲ ವರ್ಕ್ ಮಾಡ್ಬೇಕಂತೇಳಿ ಪ್ಲ್ಯಾನ್ ಮಾಡೀನಿ. ಪ್ಲ್ಯಾನ್ ಎಲ್ಲ ಒಂದಿಟ್ಟು ವರ್ಕ್ ಮಾಡ್ಬೇಕನ್ನತೀನಿ, ಏನಾಗೋದು ಗೊತ್ತಿಲ್ಲ. ಬಟ್ ಆಫ್ಟರ್ ಆಲ್ ಈ 2025 ಇಯರ್ ಎಲ್ಲರಿಗೂ ಲಕ್ಕಿ ಆಗಲಿ, ಎಲ್ಲರ ವಿಶಸ್ಸು ಫುಲ್ಫಿಲ್ ಆಗಲಿ ಅಂತ ಹೇಳಿ ಪ್ರೇ ಮಾಡ್ತೀನಿ. ಬಟ್ ನಿಮ್ಮ ರೆಸಲ್ಯೂಷನ್ಸ್ ಎಲ್ಲ ನಿಮ್ಮ ಕೈ ಮ್ಯಾಗ, ನನ್ನ ರೆಸಲ್ಯೂಷನ್ಸ್ ಎಲ್ಲ ನನ್ನ ಕೈ ಮ್ಯಾಗ. ಸೊ ಇಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಟಾಟಾ, ಗುಡ್ ಬೈ ಆ್ಯಂಡ್ ವಿಶಿಂಗ್ ಯು ಅ ಹ್ಯಾಪಿ ನ್ಯೂ ಇಯರ್.